ಹಾಯ್ ಎಲ್ಲ ಮಿತ್ರರಿಗೂ ನಮಸ್ತೆ. ಇವತ್ತಿನ ವಿಷಯ ಏನಂದರೆ, ಕೊನೆಗೂ ಒಳ ಮೀಸಲಾತಿ ಸಮೀಕ್ಷೆ ಮುಗಿತಾ ಬರ್ತಾ ಇದ್ದು, ಜುಲೈ ತಿಂಗಳ ಒಳಗೇ ಈ ವರದಿಯನ್ನು ಸಲ್ಲಿಸುವಂತಹ ಎಲ್ಲ ಕೆಲಸಗಳು ನಡೀತಾ ಇವೆ. ನಾಗಮೋಹನ್ ದಾಸ್ ಅವರ ಒಂದು ಸಮಿತಿ ಏನಿದೆ, ಜುಲೈ ತಿಂಗಳ ಅಂತ್ಯದ ಒಳಗೆ ಒಳ ಮೀಸಲಾತಿ ಸಮೀಕ್ಷೆಯ ವರದಿಯನ್ನು ಕಂಪ್ಲೀಟಾಗಿ ಸರ್ಕಾರಕ್ಕೆ ಸಲ್ಲಿಸಲಿದೆ. ಸರ್ಕಾರ ಅದನ್ನು ಒಂದು 15 ದಿನಗಳ ಕಾಲ ಅಥವಾ ಒಂದು 20 ದಿನಗಳ ಕಾಲ ಪರೀಕ್ಷೆ ಮಾಡಿ ಅದನ್ನು ರಾಜ್ಯಪತ್ರದಲ್ಲಿ ಬಿಡುಗಡೆ ಮಾಡುತ್ತೆ. ಹೀಗಾಗಿ ಮುಂದಿನ ಒಂದು ತಿಂಗಳ ನಂತರ ಎಲ್ಲ ನೇಮಕಾತಿಗಳಿಗೆ ಚಾಲನೆ ದೊರೆಯಲಿದೆ. ಅಂದರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ನೋಟಿಫಿಕೇಷನ್ಗಳನ್ನು ನಾವು ಕಾಣಬಹುದು. ಸೊ ಈ ನೋಟಿಫಿಕೇಷನ್ ಏನಾದರೂ ಆದರೆ ಸಮಯ ಜಾಸ್ತಿ ಇರೋದಿಲ್ಲ. ನೀವು ಎಷ್ಟು ಸಿದ್ಧವಾಗಿದ್ದೀರಿ ಅನ್ನುವ ಒಂದು ಪ್ರಶ್ನೆ ತುಂಬ ಮುಖ್ಯ ಆಗುತ್ತೆ. ಹೌದು, ಒಂದು ವೇಳೆ ನೋಟಿಫಿಕೇಷನ್ ಏನಾದರೂ ಆದರೆ ಪ್ರೊಸೆಸ್ ತುಂಬ ಫಾಸ್ಟಾಗಿರುತ್ತೆ, ಅಂದುಕೊಂಡಂತಹ ಸಮಯ ಸಿಗೋದಿಲ್ಲ. ಹೀಗಾಗಿ ಈ 2 ತಿಂಗಳನ್ನು ಯಾವ ರೀತಿ ಬಳಸ್ಕೊತೀರಿ ಅನ್ನುವುದರ ಮೇಲೆ ನಿಮ್ಮ ಒಂದು ಭವಿಷ್ಯ ನಿರ್ಧಾರ ಆಗಲಿದೆ. ಇದು ಬಹಳಷ್ಟು ನಿರಾಸೆಯಿಂದ ಹೇಳ್ತಾ ಇರುವಂತಹ ಮಾತಾಗಿದೆ. ಈಗಾಗಲೇ ಸಾಕಷ್ಟು ಸ್ಪರ್ಧಾ ಮಿತ್ರರು ಹಾಗೂ ಶಿಕ್ಷಕ ಆಕಾಂಕ್ಷಿಗಳು ನೋಟಿಫಿಕೇಷನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅದೆಷ್ಟೋ ಸವಾಲುಗಳ ನಡುವೆ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೋಲು, ಅವಮಾನ, ಹಣದ ಕೊರತೆ, ಸಾಮಾಜಿಕ ಸ್ಥಾನಮಾನ ಇಂತಹ ಅನೇಕ ಸಾಲು ವಾಸ್ತವಗಳಿಂದ ಮುಕ್ತಿ ಸಿಗಬೇಕೆಂದರೆ ಈ ಬಾರಿಯ ನೇಮಕಾತಿಯಲ್ಲಿ ಯಶಸ್ಸು ಗಳಿಸುವುದು ತುಂಬ ಮುಖ್ಯ ಆಗಿದೆ. ನಿಮ್ಮ ಕಷ್ಟದ ಪರಿಸ್ಥಿತಿಗಳಿಂದ ನೀವು ಹೊರಗೆ ಬರಬೇಕಂದ್ರೆ ಆ ಒಂದು ಕಷ್ಟದ ಪರಿಸ್ಥಿತಿಗಳನ್ನು ಬದಿಗೊತ್ತಿ ಆ ಸವಾಲುಗಳನ್ನು ಮೆಟ್ಟಿಲುಗಳ ಸಾಲುಗಳನ್ನಾಗಿ ಮಾಡಿ ಯಶಸ್ವಿಯಾಗಬೇಕು. ಯಾವುದೇ ರೀತಿಯಾದಂತಹ ಕೆಟ್ಟ ಮಾಹಿತಿಗಳಿಗೆ ಕಿವಿ ಕೊಡಬೇಡಿ. ಹೌದು, ಇದೊಂದು ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಹೌದು. ಯಾಕಂದರೆ ಕೆಲವೊಂದಿಷ್ಟು ಊಹಾಪೋಹಗಳಿರುತ್ತೆ, ಕೆಲವೊಂದಿಷ್ಟು ಕೆಟ್ಟ ವದಂತಿಗಳಿಗೆ ಕಿವಿ ಕೊಟ್ಟಿರ್ತೀರ. ಅದೇನೆಂದರೆ, ಯಾವುದೇ ರೀತಿಯಾದಂತಹ ನೇಮಕಾತಿ ಈ ಬಾರಿ ಆಗೋದಿಲ್ಲ. PSTR, GPSTR ಮತ್ತು HSTRಗೆ ಸಂಬಂಧಿಸಿದಂಥ ಅರ್ಹತೆ ನಿಗದಿಯಾಗಿಲ್ಲ. PSTR, HSTRನಲ್ಲಿ ಮತ್ತು GPSTRನಲ್ಲಿ ಹುದ್ದೆಗಳು ತುಂಬಾ ಕಡಿಮೆ ಇದ್ದಾವೆ. ಈ ಬಾರಿ ನಾವು ಅದರಲ್ಲಿ ಯಶಸ್ವಿ ಆಗೋದಿಲ್ಲ ಅನ್ನುವ ಒಂದು ಹಲವಾರು ನಕಾರಾತ್ಮಕ ಯೋಚನೆಗಳಿಂದ ನೀವು ಆದಷ್ಟು ದೂರ ಇರಬೇಕು. ಇವುಗಳಿಗೆ ಯಾವುದೇ ರೀತಿಯಾದಂತಹ ಸಮಯವನ್ನು ಮೀಸಲಿಡಬೇಡಿ ಅಂತ ಕೇಳ್ತಾ ಇದ್ದೀವಿ. ಸೊ ನೀವೇನಾದರೂ ಮನಸ್ಸು ಮಾಡಿದ್ದೇ ಆದರೆ ಈಗ ಯಾರ್ಯಾರು ಭಾವಿ ಶಿಕ್ಷಕರಿದ್ದೀರೋ ಸರ್ಕಾರಿ ಶಿಕ್ಷಕರಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇರೋದಿಲ್ಲ. ಸೊ ಹಿಂದೆ ಸಿದ್ಧತೆಯನ್ನು ಮಾಡಿಕೊಳ್ಳ್ರಿ. ನಿಮ್ಮ ಎಲ್ಲ ಸಮಯವನ್ನು ಪುಸ್ತಕಗಳೊಂದಿಗೆ ಆದಷ್ಟು ಸಮಯವನ್ನು ಕಳೀರಿ. ಈ ಬಾರಿ ನೇಮಕಾತಿ ಆದರೆ ಇನ್ನೂ ಹಲವಾರು ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ಶಿಕ್ಷಕರ ನೇಮಕಾತಿಯನ್ನು ನಾವು ನೋಡಲಿಕ್ಕೆ ಸಿಗೋದಿಲ್ಲ. ಹೌದು, ಯಾಕಂದರೆ ಸುಮಾರು 11,000 ಆಸುಪಾಸಿನಲ್ಲಿ ಸರ್ಕಾರಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಾ ಇದೆ. ಸೊ ಹೀಗಾಗಿ ಆದಷ್ಟು ನೀವು ಈ ಬಾರಿಯ ಸಿದ್ಧತೆಯಲ್ಲಿ 100% ಎಫರ್ಟನ್ನು ಹಾಕಿ 100% ನೇಮಕಾತಿಯಲ್ಲಿ ಯಶಸ್ಸು ಗಳಿಸೋದು ತುಂಬ ಮುಖ್ಯ ಅಂತ ನಮಗೆ ಕಾಣಿಸ್ತಾ ಇದೆ. ಸೊ ನೇಮಕಾತಿಯಲ್ಲಿ ನಿಮ್ಮ ಹೆಸರನ್ನು ಆದಷ್ಟು ಬರೀರಿ ಅಂತ ಹೇಳ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬೇಕಾಗಿದ್ದರೆ ಅಥವಾ ಹೇಗೆ ಸಿದ್ಧತೆ ಮಾಡ್ಕೊಳ್ಬೇಕು, ಮೊದಲ ಹಂತ ಏನಾಗಿರಬೇಕು, ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು, ಹೀಗೆ ಇನ್ನೂ ಹಲವಾರು ಮಾಹಿತಿಗಳು ಬೇಕಾದಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಮಗೆ ಯಾವ ಒಂದು ಮಾಹಿತಿಗಳನ್ನು ಆದಷ್ಟು ನಿಮಗೆ ತಲುಪಿಸ್ಬೇಕು ಅನ್ನುವ ಒಂದು ಸ್ಪಷ್ಟ ಚಿತ್ರಣ ಸಿಗಲಿದೆ. ಸೊ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.